ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಬುಟೀಕ್. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೀವು ಥಂಬ್ನೇಲ್ನಲ್ಲಿ ನೋಡ್ದಂಗೆ ಬ್ಯಾಕ್ ನೆಕ್ ಕ್ಲೋಸ್ ಆಗಿ ಕಟ್ ಆಗ್ತಾ ಇದೆ, ಫ್ರಂಟ್ ನೆಕ್ ವಿ ನೆಕ್ ಅಲ್ಲಿ ಕಟ್ ಆಗ್ತಾ ಇದೆ. ಫ್ರೆಂಡ್ಸ್, ಇವತ್ತು ನಾನು ತೋರಿಸೋ ಈ ಮೆಥಡು ನಾನು ಮೆಜರ್ಮೆಂಟ್ ಬಂದು ಇಲ್ಲಿ 34-35 ತಗೊಂಡಿದ್ದೀನಿ. ನೀವು ಬೇರೆ ಸೈಜಸ್ 36, 38 ಇಲ್ಲ ಅಂದರೆ 31-32 ಈ ಸೈಜಸ್ ಅಲ್ಲೂ ನೀವು ಕಟ್ ಮಾಡ್ಬೋದು. ಈ ಮೆಥಡ್ ನೀವು ಫಾಲೋ ಮಾಡೋದ್ರಿಂದ ನಾನು ಈಸಿಯಾಗಿ ಯಾವ ರೀತಿಯಿಂದ ಕಟ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ. ಫಸ್ಟಿಂದ ಲಾಸ್ಟ್ ಮಟ್ಟ ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ನೋಡೋದ್ರಿಂದ ನಿಮಗೆ ವಿಡಿಯೋ ನೀಟಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಹಾಗಾದರೆ ತಡ ಯಾಕೆ, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಓಪನ್ ಮಾಡಿದ್ರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಹೇಗಿದೆ ಅನ್ನೋದು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ರೀತಿ ನಿಮಗೆ ಬ್ಲೌಸಸ್ ಬೇಕು, ಯಾವ ರೀತಿ ಕಟಿಂಗ್ಸ್ ಬೇಕು, ಮತ್ತು ಪ್ಯಾಟರ್ನ್ ಯಾವುದಿರಲಿ, ಪ್ರಿನ್ಸೆಸ್ ಕಟ್ಟ ಇಲ್ಲ 4 ಟಕ್ಸಾ, ಪ್ರಿನ್ಸೆಸ್ ಕಟ್ ವಿತ್ ಬೆಲ್ಟ್, ಹಲವಾರು ಡಿಸೈನ್ಸ್ ಇದ್ದಾವೆ. ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕು, ಕಟಿಂಗ್ಸ್ ಬೇಕಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಅದೇ ರೀತಿ ಕಟ್ ಮಾಡಿ ತೋರಿಸೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ, ಮೆಜರ್ಮೆಂಟ್ಸ್ ಈ ರೀತಿ ಇದ್ದಾವೆ. ನಾನು ಮೆಜರ್ ಮಾಡ್ಕೊಂತಾನೆ ನಿಮಗೆ ಮೆಜರ್ಮೆಂಟ್ಸ್ ತಿಳಿಸ್ತೀನಿ. ಫ್ರೆಂಡ್ಸ್, ಇವ್ರದ್ದು ಬ್ಲೌಸ್ ಲೆಂತ್ ಬಂದು 14 ಇದೆ. ನೋಡಿ, 14ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾವು 15 ತಗೊಂತಾ ಇದ್ದೀವಿ. ನೋಡಿ, 15ಗೆ ಮಾರ್ಕ್ ಹಾಕೋಣ. ಈ ಲೈನು ಸ್ಕೇಲ್ ಮುಖಾಂತರ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಿಬಿಡೋಣ. ನೆಕ್ಸ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್, ಅಪ್ಪರ್ ಚೆಸ್ಟ್ ಲೈನು ವಿತ್ ಆರ್ಮೋಲ್ ಲೈನು ಎರಡೂ ಹೇಳ್ತೀವಿ. ನೋಡಿ, ನಾನು 7 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಗೆ 7 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ ಶೋಲ್ಡರ್ ಡೌನ್ ಫ್ರೆಂಡ್ಸ್, ನಾನು 1.25ಗೆ ಡೌನ್ ತಗೊಂಡಿದ್ದೀನಿ. ಡೌನ್ ನಮಗೆ ಕಸ್ಟಮರ್ ಬಾಡಿ ಶೋಲ್ಡರ್ ಡೌನ್ ಮೇಲೆ ಹೋಗುತ್ತೆ. 1.25 ಬರ್ಬೋದು, 1.5 ಬರ್ಬೋದು, 1.75 ಬರ್ಬೋದು, 2 ಇಂಚು ಬರ್ಬೋದು. ಅವ್ರ ಡೌನ್ನೆಸ್ ಹೇಗಿದೆ, ಶೋಲ್ಡರ್ ಸ್ಟ್ರೇಟ್ ಇದೆಯಾ ಇಲ್ಲ ಡೌನ್ ಇದೆಯಾ, ಮೀಡಿಯಮ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶೋಲ್ಡರ್ ಡೌನ್. ಫ್ರೆಂಡ್ಸ್, ಈಗ ನೋಡಿ, ಶೋಲ್ಡರ್ ಡೌನ್ ಲೈನು ಮಾರ್ಕ್ ಹಾಕಿದ್ದೀವಿ, ಆರ್ಮೋಲ್ ಲೈನು ಮಾರ್ಕ್ ಹಾಕಿದ್ದೀವಿ. ಈಗ ಶೋಲ್ಡರ್ ಇವ್ರದ್ದು 16 ಇದೆ. ನಾನು 16ಅಲ್ಲಿ ಹಾಫ್ ಬಂದು 8 ಬರುತ್ತೆ. 8ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೂ 8ಗೆ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್, ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ನೋಡಿ, ಅಪ್ಪರ್ ಚೆಸ್ಟ್ ಇವ್ರದ್ದು 34 ಇದೆ. 34 ಡಿವೈಡೆಡ್ ಬೈ 4 ಮಾಡಿ, 4 ಮಾಡಿದಾಗ 8.5 ಬರುತ್ತೆ. 8.5ಗೆ ಒಂದು ಮಾರ್ಕ್ ಹಾಕೋಣ. ಈ ರೀತಿ ಮಾರ್ಕ್ ಹಾಕಿದ್ದೀವಿ. ಬ್ಯಾಕ್ ನೆಕ್ ನಮ್ದು ಕ್ಲೋಸ್ ಬರೋದ್ರಿಂದ ನಾವು ಇಲ್ಲಿ ಲೂಸಿಂಗ್ ಬಿಡಬೇಕಾಗುತ್ತೆ. ಆ ಲೂಸಿಂಗ್ ಎಷ್ಟು ಬಿಡಬೇಕು, 1 ಇಂಚು ಲೂಸಿಂಗ್ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 1 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ಫಸ್ಟ್ ಈಗ ನಾವು 8.5 ಇವ್ರದ್ದು ಅಪ್ಪರ್ ಚೆಸ್ಟ್ 4th ಪಾರ್ಟ್ ಬಂದಿದೆ ಅಲ್ವಾ, ಇದು ಈ 4ನೇ ಭಾಗ 8.5 ಬರುತ್ತೆ. ಈ 4ನೇ ಭಾಗಕ್ಕೆ ನಾವು ಫೋಲ್ಡ್ ಮಾಡೋದ್ರಿಂದ ಅದು 8ನೇ ಭಾಗ ಆಗುತ್ತೆ. ಆ 8ನೇ ಭಾಗಕ್ಕೆ ಸ್ಮಾಲ್ದೊಂದು ಪಾಯಿಂಟ್ ಹಾಕಿ ಇಲ್ಲಿಂದ 2.25 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇದು ನಮ್ದು ಬ್ಯಾಕ್ ಕ್ರಾಸ್ ಬ್ಯಾಕ್ ಆಗುತ್ತೆ. ಈ ರೀತಿ ನಾವು ಶೋಲ್ಡರ್ದು ಪಾಯಿಂಟ್ ತೆಗ್ದಿದ್ದೀವಲ್ಲ, ಅಲ್ಲಿಂದ ಹೀಗೆ ಮಾರ್ಕ್ ಹಾಕೋಣ. ನೋಡಿ, ಈ ರೀತಿ ಹಾಕಿದ್ದೀವಿ. ಈಗ ಆರ್ಮೋಲ್ ಶೇಪರ್ ಈ ರೀತಿ ಮಲ್ಟಿಪಲ್ ಕರ್ವ್. ಫ್ರೆಂಡ್ಸ್, ನೀವು ಆರ್ಮೋಲ್ ಶೇಪರಿಂದಾನು ಈ ರೀತಿ ಮಾಡ್ಬೋದು. ನನ್ನ ಕಡೆ ಮಲ್ಟಿಪಲ್ ಕರ್ವ್ ಇದೆ, ಇದರಿಂದಾನು ಹಾಕ್ಬೋದು. ಇಲ್ಲ ನಮಗೆ ನಮ್ಮ ಕಡೆ ಈ ಸ್ಕೇಲ್ ಅವೈಲಬಲ್ ಇಲ್ಲ ಅಂದರೆ ನೋಡಿ, ಆರ್ಮೋಲ್ ಶೇಪರಿಂದಾನು ಸೇಮ್ ಇದೇ ರೀತಿ ಬರುತ್ತೆ, ಏನು ವ್ಯತ್ಯಾಸ ಬರೋದಿಲ್ಲ. ಈ ಸ್ಕೇಲಿಂದಾನು ನಾವು ಮಾರ್ಕ್ ಹಾಕ್ಬೋದು. ನಮ್ಮ ಕಡೆ ಆರ್ಮೋಲ್ ಶೇಪರ್ ಇದೆ ಅಂದರೆ ಅದರಿಂದನೇ ನಾವು ಮಾರ್ಕ್ ಹಾಕ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಈಗ ಇವ್ರದ್ದು ನೆಕ್ ವಿಡ್ತ್, ಇಲ್ಲಿ ನೆಕ್ ವಿಡ್ತ್ ತಗೋಬೇಕಲ್ಲ, ಆ ನೆಕ್ ವಿಡ್ತ್ ಎಷ್ಟು ತಗೋಬೇಕು,
ಏನು ಅನ್ನೋದು ಈಗ ನಾವು ನೋಡೋಣ ಫ್ರೆಂಡ್ಸ್. ಇದಕ್ಕಿಂತ ಮುಂಚೆ ನಾವು ವೆಸ್ಟ್ಗೆ ಒಂದು ಮಾರ್ಕ್ ಹಾಕೋಣ. ವೆಸ್ಟ್ 35 ಇದೆ, ಸಾರಿ 31 ಇದೆ. 31 ಅಲ್ಲಿ 4th ಪಾರ್ಟ್ ಬಂದು ಇವ್ರದ್ದು 7.75 ಬರುತ್ತೆ, ಅಂದ್ರೆ 7.75 ಬರುತ್ತೆ. ಇಲ್ಲಿಗೊಂದು ಮಾರ್ಕ್ ಹಾಕೋಣ. ಇಲ್ಲಿ ಒಂದು ಮಾರ್ಕ್ ಹಾಕಿ ಇಲ್ಲಿ ನಾವು ಟಕ್ಸ್ ಪಾಯಿಂಟ್ಗೆ 1.25ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ. ನಾವಿಲ್ಲಿ ಈ ಲೈನಿಂದ ಈ ಲೈನಿಗೆ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋಣ. ಇದು ನಮ್ದು ಸ್ಟಿಚಿಂಗ್ ಮಾರ್ಜಿನ್. ಸ್ಟಿಚಿಂಗ್ ಮಾರ್ಜಿನ್ 1.5ಗಿಂತ 2 ಇಂಚ್ ಮಟ್ಟ ನಾವು ಮಾರ್ಜಿನ್ ಕೊಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನೆಕ್ ವಿಡ್ತು ಈ ರೀತಿ 3 ಇಂಚಿಗೆ ನಾನು ತಗೊಂತಾ ಇದ್ದೀನಿ. ಈ 3 ಇಂಚಿಗೆ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿಂದ ಇಲ್ಲಿ ನಾವು ಶೋಲ್ಡರ್ ಡೌನ್ ತಗೊಂಡಿದೀವಲ್ಲ ಅಲ್ಲಿಗೆ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಿ ನೋಡಿ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ. ಬ್ಯಾಕ್ ನೆಕ್ಗೆ ನಾನು ನೆಕ್ಗೋಸ್ಕರ 0.75ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಲೈನ್ ಡ್ರಾ ಮಾಡಿ ಈ ಶೇಪರಿಂದಾನೆ ಈ ರೀತಿ ಶೇಪ್ ಕೊಡ್ಬೋದು ಫ್ರೆಂಡ್ಸ್. ಈ ರೀತಿ ಶೇಪರಿಂದಾನೆ ಶೇಪ್ ಕೊಡ್ಬೋದು ನೋಡಿ. ಬ್ಯಾಕ್ ನಮ್ದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ಇಲ್ಲಿ ಆರ್ಮೋಲ್ ಮೆಜರ್ಮೆಂಟ್ ಮಾಡದೆ ಮರ್ತು ಬಿಟ್ಟಿದ್ದೆ. ಈಗ ಆರ್ಮೋಲ್ ಮೆಜರ್ಮೆಂಟ್ ಹೇಗೆ ಅಂತ ನೋಡೋಣ. ನೋಡಿ, ಸೈಡ್ ಒಂದು ಕಟ್ ಮಾಡಿದ್ದೀನಿ, ಪರವಾಗಿಲ್ಲ, ಏನಾಗೋದಿಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡ್ತೀವಿ ನಾವು. ನೋಡಿ, ಇವ್ರದ್ದು ಆರ್ಮೋಲು 16 ಇದೆ ಅಲ್ವಾ, 16ಗೆ ಪ್ಲಸ್ 1/2 ಇಂಚ್ ಆ್ಯಡ್ ಮಾಡಿ 16.5 ಆಗುತ್ತೆ ನೋಡಿ. 16.5 ನಾವು ಡಬಲ್ ಈ ರೀತಿ ಈ ರೀತಿ ಡಬಲ್ ಮಾಡಬೇಕು. 16.5 ಮಾಡಿದಾಗ ಎಷ್ಟು ಬರುತ್ತೆ? 8.25 ಬರುತ್ತೆ. 8.25 ಬರ್ತಾ ಇದೆಯಾ ಇಲ್ಲ ಅಂತ ನಾವಿಲ್ಲಿಂದ ಮೆಜರ್ ಮಾಡಿ ನೋಡ್ಬೇಕು. ನಮ್ದು ಇಲ್ಲಿ ಸ್ಟಿಚಿಂಗ್ ಲೈನ್ ಇಲ್ಲಿಂದ ಶುರುವಾಗುತ್ತಲ್ಲ ನೋಡಿ, ಇಲ್ಲಿಂದ ನಾವು ಮೆಜರ್ ಮಾಡಿ ನೋಡೋಣ. ನೋಡಿ, ನಮ್ದು ಕಡಿಮೆ ಬರ್ತಾ ಇದೆ. ನಾವು ಮಾಡಿರೋ ಮಾರ್ಕ್ ಇದಕ್ಕೆ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಹಾಕೋಣ. ಈಗ ಮೆಜರ್ಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್. 8.25 ಬರ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಈ ರೀತಿ ನೋಡ್ಬೇಕು ನೋಡಿ. ಈಗ ಬರ್ತಾ ಇದೆ, 1 ಪಾಯಿಂಟ್ ಕಡಿಮೆ ಇದೆ. ಹೀಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಸ್ತಿನೂ ಬರ್ಬೋದು, ಕಡಿಮೆನೂ ಬರ್ಬೋದು. ನಮ್ಮ ಮೆಜರ್ಮೆಂಟ್ ಆರ್ಮೋಲ್ ಹೇಗಿದೆಯೋ ಕಸ್ಟಮರ್ದು ಆ ರೀತಿ ನಾವು ಮಾರ್ಜಿನ್ ಮಾಡೋದು ಮಾತ್ರ ನಾವು ಯಾವ ರೀತಿ 7ಗೆ ಹಾಕಿದ್ವಿ ಅದೇ ರೀತಿ ಹಾಕೊಂಡು ಜಾಸ್ತಿ ಆದರೆ ಕಮ್ಮಿ ಮಾಡ್ಬೋದು, ಕಮ್ಮಿ ಆದರೆ ಜಾಸ್ತಿನೂ ಮಾಡ್ಬೋದು. ಈ ರೀತಿ ಆರ್ಮೋಲ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಇದೀಗ ಈ ರೀತಿ ಕಟ್ ಮಾಡೋಣ ಫ್ರೆಂಡ್ಸ್. ಇದು ಸೆಂಟರ್ ತಗೊಂಡು ಈ ರೀತಿ ಟಕ್ಸ್ ಪಾಯಿಂಟ್ಗೋಸ್ಕರ ಈ ರೀತಿ ನಾನು 1.25 ತಗೊಂಡಿದ್ದೆ. ನೀವು ಬಿಗಿನರ್ಸ್ ಆಗಿದ್ರೆ ಈ ರೀತಿ ಟೇಪ್ ಫೋಲ್ಡ್ ಮಾಡಿ ಈ ರೀತಿ ತಗೋಬೇಕು. 1/2 ಇಂಚಿಗೆ 1 ಪಾಯಿಂಟ್ ಎಕ್ಸ್ಟ್ರಾ ಬರುತ್ತೆ. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇದು ಈ ರೀತಿ ಕಟ್ ಪಾಯಿಂಟ್ಸ್ ಇಟ್ಬಿಡಿ. ನಾವು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಇದು 4.5ಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಹಾಕಿ ಇದು ಸ್ಕೇಲ್ ಇಂದ ಸ್ಟ್ರೈಟ್ ಲೈನ್ ಹಾಕ್ಬಿಡೋಣ. ಈ ನಮ್ದು ಸ್ಟಿಚಿಂಗ್ ಲೈನಿಗೂ ಈ ರೀತಿ ಕಟ್ ಪಾಯಿಂಟ್ಸ್ ಇಡಿ. ನಾವು ಫ್ಯಾಬ್ರಿಕ್ ಮೇಲೆ ನಾವು ಮಾರ್ಕ್ ಹಾಕಬೇಕಾದ್ರೆ ನಮಗೆ ತುಂಬಾ ಈಸಿಯಾಗಿ ನಾವು ಪಾಯಿಂಟ್ಸ್ ಇಡ್ಬೋದು ಫ್ರೆಂಡ್ಸ್. ನೋಡಿ, ಇದು ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಇದ್ರ ಪ್ರಕಾರ ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ, ಬ್ಯಾಕ್ ಅಂತೂ ನೀಟಾಗಿ ಕಟ್ ಆಗಿದೆ. ಈಗ ನಮ್ದು ಬ್ಯಾಕ್ ನಲ್ಲಿ ನಾವೆಲ್ಲೂ
ಸಿಮಿಲೆನ್ಸ್ ಅಂದರೆ ಉಕ್ಸ್ ಪಟ್ಟಿ ಐಪಟ್ಟಿಗೋಸ್ಕರ ಎಲ್ಲೂ ನಾವು ಯಾಡ್ ಮಾಡಿಲ್ಲ ಫ್ರೆಂಡ್ಸ್. ನಾವು ಫ್ರಂಟ್ ನೆಕ್ ಓಪನ್ ಬರೋದ್ರಿಂದ ನಾವು ಫ್ರಂಟೇ ಓಪನ್ ಮಾಡ್ತಾ ಇದ್ದೀವಿ. ಹುಕ್ಪಟ್ಟಿ ಐಪಟ್ಟಿಗೋಸ್ಕರ ನಾವಿಲ್ಲಿ ಮಾರ್ಜಿನ್ ಬಿಡಬೇಕಾಗುತ್ತೆ. ಈ ರೀತಿ ಮಾರ್ಜಿನ್ ಬಿಡಿ ಹುಕ್ಪಟ್ಟಿ ಐಪಟ್ಟಿಗೋಸ್ಕರ. ಈ ರೀತಿ ಮಾರ್ಜಿನ್ ಹಾಕಿದ್ದೀನಿ ನೋಡಿ. ಈಗ ಈ ಮಾರ್ಜಿನ್ ಬಿಟ್ಟು ನಾನು ಈ ಬ್ಯಾಕ್ ಪಾರ್ಟ್ ಯಾವ್ದು ನಾವು ಕಟ್ ಮಾಡಿದೀವೋ ಅದು ಈ ಮಾರ್ಜಿನ್ ಬಿಟ್ಟು ಹೀಗೆ ಮಾರ್ಕ್ ಹಾಕಬೇಕಾಗುತ್ತೆ. ಇದು ಯಾವ ರೀತಿ ನಾವು ಮಾರ್ಕ್ ಹಾಕಿದೀವೋ ಇದು ಅದೇ ರೀತಿ ಆಸ್ ಇಟ್ ಈಸ್ ನಾವು ಮಾರ್ಕ್ ಹಾಕಬೇಕು ನೋಡಿ ಫ್ರೆಂಡ್ಸ್. ಇದೂನು ಬ್ರೌನ್ ಶೀಟ್ ಇದೆ, ಇದೂನು ಬ್ರೌನ್ ಶೀಟ್ ಇದೆ. ಹಾಗಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿ. ನಾನು ಈ ಮಾರ್ಜಿನ್ ಲೈನ್ ಬಿಟ್ಟು ಈ ಪೇಪರ್ ಅನ್ನು ಇಲ್ಲಿ ಇಡ್ತಾ ಇದ್ದೀನಿ. ಇದು ಆಸ್ ಇಟ್ ಈಸ್ ಹೇಗಿದೆಯೋ ಅದೇ ರೀತಿ ನೀವು ಮಾರ್ಜಿನ್ ಹಾಕಬೇಕಾಗುತ್ತೆ. ಇಲ್ಲೂ ಅಷ್ಟೇ ನಮ್ದು ಎಂಡಿಂಗ್ ಲೈನಿಗೆ ಒಂದು ಮಾರ್ಕ್ ಹಾಕೋಣ ಇಲ್ಲಿಗೆ. ಇದು ನಮ್ಗೆ ಲಾಸ್ಟ್ ಗೊತ್ತಾಗುತ್ತೆ ಯಾಕೆ ಅಂತ ನೋಡಿ ಫ್ರೆಂಡ್ಸ್. ಇದು ಬ್ಯಾಕ್ ಪಾರ್ಟ್ ಪ್ರಕಾರ ಫ್ರಂಟ್ ಪಾರ್ಟ್ಗೆ ನಾನು ಮಾರ್ಕ್ ಹಾಕಿದ್ದೀನಿ. ಈಗ ನೋಡಿ ಫ್ರಂಟ್ ಪಾರ್ಟ್ ಇವ್ರದ್ದು 8 ಇಂಚಲ್ಲಿ ನೋಡಿ ಇಲ್ಲಿ ಬರ್ತಿದ್ದೀನಿ ನಾನು. 8 ಇಂಚಲ್ಲಿ ನೆಕ್ಕು ಓಪನ್ ಆಗ್ತಾ ಇದೆ. ನಾವು ಇಲ್ಲಿಂದ 8 ಇಂಚ್ ಅಲ್ವಾ, ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. 8 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ. ಈ ರೀತಿ ಇಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ನಾನು ವಿ ನೆಕ್ ಅಲ್ಲಿ ಕಟ್ ಆಗ್ತಾ ಇದೆಯಲ್ಲ ನೋಡಿ. ನಮಗೆ ವಿ ನೆಕ್ ನಿಮಗೆ ಕರೆಕ್ಟ್ ಆಗಿ ಡ್ರಾ ಮಾಡಕ್ ಬರಲ್ಲ ಅಂದ್ರೆ ಫಸ್ಟ್ ಸ್ಟ್ರೈಟ್ ಇರುತ್ತಲ್ಲ ಸ್ಕೇಲಲ್ಲಿ, ಅದರಿಂದ ನೀವು ಈ ರೀತಿ ಸ್ಟ್ರೈಟ್ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಇದು ನಮ್ಮ ಆರ್ಮೋಲ್ ಶೇಪರಲ್ಲೂ ಇರುತ್ತೆ. ಈ ಶೇಪು ನೋಡಿ, ಇಲ್ಲಿ ಶೇಪ್ ಬಂದಿದೆಯಲ್ಲ ಆ ಶೇಪು ಇಲ್ಲಿ ಆರ್ಮೋಲ್ ಶೇಪಲ್ಲೂ ಬರುತ್ತೆ. ಇದೀಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ವಿ ಆಗಿ ಬರೋದ್ರಿಂದ ಸ್ವಲ್ಪ ಅಷ್ಟು ಲುಕ್ ಆಗಿ ಬ್ಲೌಸ್ ಕಾಣೋದಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಶೇಪ್ ಕೊಡೋಣ ನಾವು. ಈ ರೀತಿ ಶೇಪ್ ಕೊಡೋದ್ರಿಂದ ಬ್ಲೌಸ್ ಲುಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಗ್ಯಾಪ್ ಬಂದಿದೆ, ಇಷ್ಟು ವೇರಿಯೇಷನ್ ಬಂದಿದೆ ವಿ ನೆಕ್ಗೂ ಸ್ವಲ್ಪ, ಅದರಲ್ಲೇ ನಾವು ಶೇಪ್ ಕೊಟ್ಟಿದ್ದೀವಿ. ಇದೇ ರೀತಿ ನೋಡಿ ಇದ್ರಾಗ ನಾವು ಕಟ್ ಮಾಡೋದು ಹೇಗೆ ಅಂತ ನೋಡಿ. ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ನಾವು ಕಟ್ ಮಾಡೋದ್ರಿಂದ ಮಾರ್ಕ್ ಹಾಕೋದ್ರಿಂದ ಆರ್ಮೋಲ್ ಶೇಪರಲ್ಲೂ ನಾವು ಮಾರ್ಕ್ ಹಾಕ್ಬೋದು ಫ್ರೆಂಡ್ಸ್. ನೋಡಿ ಇದೀಗ ಫ್ರಂಟ್ ನೆಕ್ಕಿಂದು ಶೇಪ್ ಆಗಿದೆ. ಈಗ ಇವ್ರದ್ದು ಬಸ್ಟ್ ಪಾಯಿಂಟ್ 9.5 ಇದೆ ಫ್ರೆಂಡ್ಸ್. 9.5ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 10 ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ಕಸ್ಟಮರ್ ಹೈಟೆಡ್ ಮೇಲೆ ಡಿಪೆಂಡ್ ಆಗುತ್ತೆ ಬಸ್ಟ್ ಪಾಯಿಂಟು. ಇಲ್ಲ ನಾವು ಬಾಡಿ ಮೇಲೆನೆ ತಗೊಂತೀವಿ ಅಂದ್ರೆ ಪರ್ಫೆಕ್ಟ್ ಬರುತ್ತೆ. ಅವರು ಹೈಟೆಡ್ ಇದ್ರೆ ಸ್ವಲ್ಪ ಜಾಸ್ತಿ ಬರ್ಬೋದು, ಅವ್ರು ಶಾರ್ಟ್ ಹೈಟೆಡ್ ಇದ್ರೆ ಇದು ಬಸ್ಟ್ ಪಾಯಿಂಟ್ ಸ್ವಲ್ಪ ಕಡಿಮೆನೂ ಬರ್ಬೋದು. ಎಲ್ಲದರಲ್ಲೂ ಸೇಮ್ ಬರುತ್ತೆ ಅಂತ ಏನಿಲ್ಲ ಫ್ರೆಂಡ್ಸ್. ಬಾಡಿ ಮೇಲೆ ಮೆಜರ್ಮೆಂಟ್ ತಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದೀಗ ಬಸ್ಟ್ ಲೈನಿಗೆ ಒಂದು ಮಾರ್ಕ್ ಹಾಕೋಣ ಈ ರೀತಿ. ನೆಕ್ಸ್ಟ್ ನಾವು ಫ್ರಂಟ್ ಕ್ರಾಸ್ ಬ್ಯಾಕ್ ಲೈನ್ ತಗೊಂಡಿದೀವಲ್ಲ, ಇದಕ್ಕೀಗ ಇದು ಬ್ಯಾಕ್ ಇಂದ ಆಗಿದೆ. ಈಗ ಫ್ರಂಟಿಗೆ 0.75 ಅಂದ್ರೆ 1 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಫ್ರಂಟ್ ಪಾರ್ಟ್ದು ಕ್ರಾಸ್ ಬ್ಯಾಕ್ ತೆಗೀರಿ. ಈ ರೀತಿ ಶೇಪ್ ಕೊಡ್ಬೋದು ಫ್ರೆಂಡ್ಸ್ ನೋಡಿ. ನಿಮ್ಗೆ ಆರ್ಮೋಲ್ ಶೇಪರ್ ಇಂದ ತುಂಬಾ ಈಸಿ ಆಗುತ್ತಂದ್ರೆ ನೀವು ಆರ್ಮೋಲ್ ಶೇಪರ್ ಇಂದಾನು ಇದೇ ರೀತಿ ಶೇಪ್ ಕೊಡ್ಬೋದು, ಕರೆಕ್ಟ್ ಬರುತ್ತೆ. ನೆಕ್ಸ್ಟ್ ಶೋಲ್ಡರ್ ಡೌನು ಫ್ರಂಟ್ಗಿಂತ ಬ್ಯಾಕ್ಗಿಂತ ಫ್ರಂಟ್ ಶೋಲ್ಡರ್ ಡೌನು 1.25 ಅಂದ್ರೆ 2 ಲೈನ್ಸ್ ಅಷ್ಟು ನಾವು ಶೋಲ್ಡರ್ ಡೌನ್ ಕೊಡೋಣ. ಬ್ಯಾಕ್ಗಿಂತ ಫ್ರಂಟ್ ಪಾರ್ಟ್ ಡೌನ್ ಇರುತ್ತೆ, ಹಾಗಾಗಿ ಶೋಲ್ಡರ್ ಡೌನ್ ಕೊಡಲೇಬೇಕು. ನೆಕ್ಸ್ಟ್ ಫ್ರೆಂಡ್ಸ್ ಈಗ ನೋಡಿ ಬಸ್ಟ್ ಇದು ಪ್ಯಾಟರ್ನ್ ಫ್ರೆಂಡ್ಸ್ ನಾವು 3 ಡಾಟ್ ಅಲ್ಲೂ ಕಟ್ ಮಾಡ್ಬೋದು, ಪ್ರಿನ್ಸಸ್ ಕಟ್ ವಿತ್ ಬೆಲ್ಟ್ ಅಲ್ಲೂ ಕಟ್ ಮಾಡ್ಬೋದು. ನನಗೆ ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ದಾರೆ ನನಗೆ ಪ್ರಿನ್ಸಸ್ ಕಟ್ ನಲ್ಲೇ ಬೇಕು ಅಂತಂದು, ಹಾಗಾಗಿ ನಾನು ಕಟ್ಟಿಂಗ್ ಹೇಗೂ ಮಾಡ್ತಿದ್ದೀನಲ್ಲ ಅದು ನಿಮ್ ಜೊತೆ ಶೇರ್ ಮಾಡೋಣ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಟ್ಟಿಂಗ್ ಅನ್ನು ಫ್ರೆಂಡ್ಸ್. ಇವ್ರದ್ದು 34 ಅಪ್ಪರ್ ಬಸ್ಟ್ ಇದೆ, 35 ಫುಲ್ ಬಸ್ಟ್ ಇದೆ. ಅದ್ರ ಪ್ರಕಾರ ಇವ್ರದ್ದು ಸೆಂಟರ್ ಪಾಯಿಂಟ್ ಬಂದು 35 ಡಿವೈಡೆಡ್ ಬೈ
10 ಮಾಡಿ ಇಸ್ ಈಕ್ವಲ್ ಟು 3.5 ಬರುತ್ತೆ ನೋಡಿ. 3ವರೆಗೆ ಇಲ್ಲಿಗೆ ನೋಡಿ ನಾನು ಮಾರ್ಜಿನ್ ಬಿಟ್ಟು ಮಾರ್ಕ್ ಹಾಕ್ತಾ ಇದ್ದೀನಿ. 3.5ಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನಾವು 3.5 ತಗೊಂಡಿದೀವಿ. ಇಲ್ಲಿ ನಾನು 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಗೂ ಮಾರ್ಕ್ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ಸ್ಟ್ರೈಟ್ ಆಗಿ ಬೇಡ, ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಸ್ವಲ್ಪ ಕ್ರಾಸ್ ಲೈನ್ ಹಾಕೋಣ. ಈಗ ನೋಡಿ ಎಲ್ಲರ ಕಡೆ ಸ್ಕೇಲ್ ಇರ್ಬೋದು, ಇಲ್ದು ಇರ್ಬೋದು, ಹಾಗಾಗಿ ಆರ್ಮೋಲ್ ಶೇಪರಿಂದಾನೆ ತೋರಿಸ್ತೀನಿ. ನೋಡಿ ಈ ರೀತಿ ಆರ್ಮೋಲ್ ಶೇಪರ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋಣ. ನೋಡಿ ನಾನು ಫಸ್ಟ್ ಯಾವ ರೀತಿ ಇಟ್ಟಿದ್ದೀನಿ, ಈ ರೀತಿ ನೋಡಿ ನನಗೆ ಆಪೋಸಿಟ್ ಬಂದಿದೆ ಇದು. ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತೆ ಇದೇ ಸ್ಕೇಲ್ ಅನ್ನ ಈ ರೀತಿ ಟರ್ನ್ ಮಾಡಿ ನಾನು ಶೇಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹತ್ರ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ನಾವು ಸ್ಟ್ರೇಟ್ ಸ್ಕೇಲ್ ಇಂದ ಈ ರೀತಿ ಶೇಪ್ ಕೊಡೋಣ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್ ಇವ್ರದ್ದು ಇದು ಎಷ್ಟು ಬಂದಿದೆ ಅಂತ ನೋಡೋಣ. ವೆಸ್ಟ್ ಹತ್ರ ಇವ್ರದ್ದು ಇದು ಬಸ್ಟ್ ಪಾಯಿಂಟ್ ಇದಾಗಿರುತ್ತೆ, ಕಟ್ ಪಾಯಿಂಟ್. ಇದು ಎಷ್ಟು ಬರ್ತಾ ಇದೆಯೋ ಇವ್ರದ್ದು ಲೈನ್ ಇಲ್ಲಿಗೆ ಎಂಡ್ ಆಗಿದೆ. ನಮ್ದು ವೆಸ್ಟ್ ಲೆಂತ್ ಇಲ್ಲಿ ಮಟ ಎಷ್ಟಿದೆಯೋ ನಾವು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೋಡೋಣ ಈ ರೀತಿ ಮೆಜರ್ಮೆಂಟ್ ಮಾಡಿ. 6 ಬಂದಿದೆ ಫ್ರೆಂಡ್ಸ್. 6 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಈ 6 ಇಂಚ್ ನಾವು ಇಲ್ಲಿಗೆ ಮಾರ್ಕ್ ಹಾಕೋಣ. ಮಾರ್ಕ್ ಹಾಕಿ ಸ್ಕೇಲಿಂದ ಸ್ವಲ್ಪ ಕ್ರಾಸ್ನಲ್ಲಿ ಮಾರ್ಕ್ ಹಾಕಿದ್ದೀನಿ ಈ ರೀತಿ. ನೆಕ್ಸ್ಟ್ ಫ್ರೆಂಡ್ಸ್ ಇದು ಆಗಿದೆಯಲ್ವಾ. ಈಗ ಬ್ಯಾಕ್ ಪಾರ್ಟ್ ಪ್ರಕಾರ ಇದು ಲೆಂತ್ ನೋಡ್ಬೇಕಲ್ಲ, ವೆಸ್ಟ್ ಲೆಂತ್ ಎಷ್ಟು ಬರ್ತಾ ಇದೆ ಅಂತ. ನಾವೀಗ ಬ್ಯಾಕ್ ಪಾರ್ಟ್ ತಗೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ನೋಡೋಣ ಎಲ್ಲಿಗೆ ಬರ್ತಾ ಇದೆ ಇವತ್ತು ಲೈನ್. ನೋಡಿ ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಒಂದು ಮಾರ್ಕ್ ಈ ರೀತಿ ಹಾಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ತೆಗೆದು ಸ್ಕೇಲ್ ಮುಖಾಂತರ ಇಲ್ಲಿ ನಮ್ದು ಇಲ್ಲಿಂದ ಈ ರೀತಿ ಲೈನ್ ಹಾಕೊಳ್ಳಿ. ನಮ್ದು ಲೈನು ಇಲ್ಲಿಗೆ ಕರೆಕ್ಟ್ ಬಂದಿದೆ ಫ್ರೆಂಡ್ಸ್. ಇನ್ನೊಂದು ನೋಡಿ ಇವ್ರದ್ದು ಫುಲ್ ಬಸ್ಟ್ 35 ಅಲ್ವಾ. 35 ಅನ್ನು ಈ ರೀತಿ 4 ಫೋಲ್ಡ್ ಮಾಡ್ಕೊಳ್ರಿ. ನೋಡಿ ನಾನು ಬಿಗಿನರ್ಸ್ ಅನ್ನೋ ಲೆಕ್ಕಕ್ಕೆ ಪ್ರತಿಯೊಂದು ನಿಮಗೆ ಮೆಜರ್ಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲ ನೀವು ಇದರಲ್ಲಿ ಪ್ರೋ ಇದ್ರೆ ನೀವು 4th ಪಾರ್ಟ್ ಹಾಗೆ ಮೆಜರ್ ಮಾಡಿ ತಗೋಬಹುದು. ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ, ಹಾಗಾಗಿ ನೋಡಿ 8.25 ಬರ್ತಾ ಇದೆ. ನೋಡಿ 8.25ಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಿ ಇಲ್ಲಿಗೆ 0.75 ಅಷ್ಟು ಲೂಸಿಂಗ್ ಬಿಡಬೇಕಾಗುತ್ತೆ ಫುಲ್ ಬಸ್ಟ್ ಅಲ್ಲಿ. ಆವಾಗ ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿ ಕೂರುತ್ತೆ. ನೆಕ್ಸ್ಟ್ ಇವ್ರದ್ದು ವೆಸ್ಟ್ ಬಂದು 7.75 ಬರ್ತಾ ಇದೆ. 7.75 ಎಲ್ಲಿಗೆ ಬರ್ತಾ ಇದೆ ಅಂತ ನೋಡೋಣ. ಇಲ್ಲಿಂದ ನೋಡಿ ನಾನು ಇಲ್ಲಿ ಮಾರ್ಜಿನ್ ಬಿಟ್ಟೆ ಮೆಜರ್ ಮಾಡ್ತಾ ಇದ್ದೀನಿ ಟೇಪ್ ಅನ್ನು. ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚು 1 ಪಾಯಿಂಟ್ ಇಲ್ಲಿಗೆ ಬಂದಿದೆ. ಸೇಮ್ 3 ಇಂಚ್ 1 ಪಾಯಿಂಟ್ಗೆ ಇಲ್ಲಿಗಿಟ್ಟು 7 ಇಂಚ್ 75 ನೋಡಿ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೆ ಮಾರ್ಕ್ ಹಾಕೋಣ. ಈಗ ಈ ಸ್ಕೇಲ್ ಮುಖಾಂತರ ಈ ಲೈನ್ ಅನ್ನು ಡ್ರಾ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಒಂದು 1/2 ಇಂಚ್ ಅಷ್ಟು ಮೇಲ್ಗಡೆಗೆ ಮಾರ್ಕ್ ಹಾಕೋಣ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ತುಂಬಾ ಈಸಿಯಾಗಿ ನಮ್ಮ ಪ್ಯಾಟರ್ನ್ ರೆಡಿ ಆಗಿದೆ.
ನೀವು ಇದೇ ಪ್ರಕಾರ ಯಾವುದೇ ಸೈಜ್ ಇರಲಿ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಇದಾವೆ ಅಂದರೆ ನಾವು ಈ ಮೆಥಡಿಂದ ಯಾವುದೇ ರೀತಿ ಮೆಜರ್ಮೆಂಟ್ಗೆ ನಾವು ಕಟಿಂಗ್ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ. ಬ್ಲೌಸು ನೀವು ಕಟ್ ಮಾಡಿ ನೋಡಿ, ಸ್ಟಿಚಿಂಗು ಮಾಡಿ ನೋಡಿ. ನಿಮಗೆ ಆಮೇಲೆ ಪ್ರಾಕ್ಟಿಕಲಿಂದ ಮಾಡಿ ನೋಡಿದರೆ ನಿಮ್ಗೆ ಅದು ಈಸಿ ಆಗುತ್ತೆ. ನಾನು ಮಾಡೋ ಪ್ರತಿ ವಿಡಿಯೋನು ನಿಮಗೆ ನೀಟಾಗಿ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ನಾನು ಪ್ಯಾಟರ್ನ್ ಕಟ್ ಮಾಡೋದು ತೋರಿಸ್ತೀನಿ, ನೀವು ನೋಡ್ತೀರಿ. ಅದರಿಂದ ಜಾಸ್ತಿ ನಿಮಗೇನು ಪ್ರಭಾವ ಬೀಳೋದಿಲ್ಲ. ನಾನು ಯಾವ ಕಟ್ಟಿಂಗ್ಸ್ ಆದರೂ ನಿಮಗೆ ಕಲಿಬೇಕಂತ ಇಂಟ್ರೆಸ್ಟ್ ಇರುತ್ತೋ ಅದು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗಲೇ ಅದು ನಿಮಗೆ ಅರ್ಥ ಆಗುತ್ತೆ. ಬರೋ ಪ್ರತಿ ವಿಡಿಯೋ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಫ್ರೆಂಡ್ಸ್, ನನ್ನ ಹಂಬಲ್ ರಿಕ್ವೆಸ್ಟ್ ಇದು, ನೀವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೀವು ಒಂದ್ಸಲಿ ಪ್ರಾಕ್ಟಿಕಲ್ ಆಗಿ ಒಂದ್ಸಲಿ ಟ್ರೈ ಮಾಡಿ, ಸ್ಟಿಚ್ ಮಾಡಿ ಒಂದ್ಸಲಿ ನೋಡಿದ ಮೇಲೆ ನಿಮಗೂ ಫಿಟ್ಟಿಂಗ್ ಹೇಗೆ ಬಂದಿದೆ, ಕಟಿಂಗ್ಸ್ ಹೇಗಿದ್ದಾವೆ, ನಮ್ಮ ಮೆಥಡ್ಸ್ ಹೇಗಿದ್ದಾವೆ ಅನ್ನೋದು ನಿಮಗೆ ಪ್ರತಿಯೊಂದು ಕ್ಲಿಯರ್ ಆಗಿ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ನೀವು ನನ್ನ ವಿಡಿಯೋ ನೋಡ್ತಿದ್ದೀರಿ ಅಂದರೆ ಅದು ವೇಸ್ಟ್ ಆಗಬಾರ್ದು. ಹಾಗಾಗಿ ನಾನು ನಿಮಗೆ ಈ ಮಾತು ತಿಳಿಸ್ತಿದ್ದೀನಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗಾದರೆ ಇದು ನೋಡಿ ಯಾವ ರೀತಿ ಇದೆಯೋ ಅದೇ ರೀತಿ ಕಂಪ್ಲೀಟಾಗಿ ಕಟ್ ಮಾಡೋಣ. ಕಟ್ ಮಾಡಿದ್ಮೇಲೆ ನಾವು ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಬೇಕು ಫ್ಯಾಬ್ರಿಕ್ ಮೇಲೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ನೋಡ್ಬೋದು. ತುಂಬ ನೀಟಾಗಿ ತುಂಬ ಪ್ರಿಟಿಯಾಗಿ ಕಾಣಿಸ್ತಿದೆ ಪ್ಯಾಟರ್ನ್. ಇದೇ ರೀತಿ ಫ್ಯಾಬ್ರಿಕ್ ಮೇಲೆನೂ ಕಟ್ ಮಾಡಬೇಕು. ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಬೇಕಾದ್ರೆ ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಪ್ಯಾಟರ್ನ್ ಇಟ್ಟಿದ್ದೀನಲ್ವಾ, ಇದೇ ರೀತಿ ಯಾವ ರೀತಿ ನಿಮಗೆ ಫ್ಯಾಬ್ರಿಕ್ ಮೇಲೆ ಇಡೋದು, ನೀವು ಆಲ್ಮೋಸ್ಟ್ ನನ್ನ ವಿಡಿಯೋಸ್ ನೀವು ಫಾಲೋ ಮಾಡಿದರೆ ನಾನು ಯಾವ ರೀತಿ ಕಟ್ ಮಾಡ್ತೀನಂತ ನಿಮಗೆ ಖಂಡಿತ ಗೊತ್ತಾಗಿರಬೇಕು. ನಾನು ಆದ್ರೂ ಫಸ್ಟ್ ಡೇ ನನ್ನ ಚಾನಲನ್ನು ನೀವು ಏನಾದರೂ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಈಗ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅಂತ ನೋಡಿ. ಇದು ನಮ್ಮದು ಸ್ಟಿಚಿಂಗ್ ಮಾರ್ಜಿನ್ಗೆ ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಇದು ನಮ್ದು ಪಟ್ಟಿ 5 ಪಟ್ಟಿಗೋಸ್ಕರ ಹಾಕಿರೋ ಮಾರ್ಕ್ ಆಗಿರುತ್ತೆ. ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ನೆಕ್ ಅನ್ನು ಈ ರೀತಿ ಡ್ರಾ ಮಾಡಿ. ಇಲ್ಲೇ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಾಕೋ ಅವಶ್ಯಕತೆ ಇಲ್ಲ. ಇದು ನಮ್ದು ಪಾಯಿಂಟು, ನಮ್ದು ಪ್ರಿನ್ಸೆಸ್ ಬಂದು ಇಲ್ಲಿ ಪ್ರಿನ್ಸೆಸ್ ನಾವು ಕಟ್ ಪೀಸ್ ಮಾಡಿದ್ವಲ್ಲ ಅದು ಜಾಯಿಂಟ್ ಮಾಡೋ ಪಾಯಿಂಟು. ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ 1/2 ಇಂಚ್ ಇಲ್ಲ 3 ಪಾಯಿಂಟ್ಸ್ ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಎಷ್ಟು ಒಳಗಡೆ ಸ್ಟಿಚಿಂಗ್ ತಗೊಂತೀವೋ ಅಷ್ಟಕ್ಕೆ ನಾವು ಈ ರೀತಿ ಮಾರ್ಜಿನ್ ಬಿಡಬೇಕಾಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನಿಮಗೆ. ಈ ರೀತಿ ಮಾರ್ಕ್ ಹಾಕೋದ್ರಿಂದ ನಾವು ಸ್ಟಿಚ್ ಮಾಡಬೇಕಾದ್ರೆ ಜಾಸ್ತಿನೂ ಹಿಡಿಯೋದಿಲ್ಲ ಒಳಗಡೆಗೆ ಕ್ಲಾತ್, ನಾವು ಕಡಿಮೆನೂ ಹೋಗೋದಿಲ್ಲ, ಪರ್ಫೆಕ್ಟ್ ಬರುತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಪಾಯಿಂಟ್ ಹತ್ರ ಈ ರೀತಿ ಮಾರ್ಕ್ ಹಾಕಿ ಇದಕ್ಕೆ ಈಗ ಸ್ಟಿಚಿಂಗ್ ಮಾರ್ಜಿನ್ ನಾವು ಈ ಸೈಡ್ ಅಷ್ಟೇ ಬಿಡ್ತೀವಿ ಫ್ರೆಂಡ್ಸ್. ಬೇರೆ ಕಡೆ ಎಲ್ಲ ಆಲ್ರೆಡಿ ನಾವು ಲೆಂತ್ ತಗೋಬೇಕಾದ್ರೆ ಇಲ್ಲೂ ಮಾರ್ಜಿನ್ ಬಿಟ್ಟಿದ್ದೀವಿ, ಮತ್ತೆ ಬಿಡೋ ಅವಶ್ಯಕತೆ ಇಲ್ಲ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದೇ ನಾವು ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗಲಿ ಅಂತ ನಾವು ಈ ರೀತಿ ಸಿಸರಿಂದ ಈ ರೀತಿ ಮಾಡೋದ್ರಿಂದ ಇಲ್ಲಿ ಮಾರ್ಕ್ ಬೀಳುತ್ತೆ. ಈ ಮಾರ್ಕಿಂದ ನಾವು ಇದೇ ರೀತಿ ಸ್ಕೇಲಿಂದ ಮಾರ್ಕ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದು ಸ್ಟಿಚ್ ಹಾಕೋದು ಬೇಡ, ಒಂದು ಸ್ಟಿಚ್ಚು ತೆಗೆಯೋದು ಬೇಡ, ಆ ರೀತಿ ಆಗುತ್ತೆ ನಾವು ಕಸ್ಟಮರ್ಗೆ ಸ್ಟಿಚ್ ಮಾಡಿದಾಗ. ಫ್ರೆಂಡ್ಸ್, ವಿಡಿಯೋ ಹೇಗೆ ಅನಿಸಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.